ನಮಸ್ಕಾರ ಸ್ನೇಹಿತರೆ, ಈಗಲೇಸ್ಗೆ ಸ್ವಾಗತ. ಇವತ್ತಿನ ನಮ್ಮ ವಿಡಿಯೋ ಟಾಪಿಕ್ ಬಂದು ಸೆಕೆಂಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸೊ ಸುಮಾರು ದಿನಗಳಿಂದ ಈ ಏರ್ಪೋರ್ಟ್ ಬಗ್ಗೆ ಎಲ್ಲೂ ಸುದ್ದಿಗಳಿರ್ತಿರ್ಲಿಲ್ಲ. ಆದರೆ ರೀಸೆಂಟಾಗಿ ಏರ್ಪೋರ್ಟ್ ಬಗ್ಗೆ ತುಂಬಾ ಅಪ್ಡೇಟ್ಸ್ ಬಂದಿದೆ. ಆ ಅಪ್ಡೇಟ್ಸ್ನೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ಕವರ್ ಮಾಡಿ ಹೇಳ್ತೀವಿ. ಸೊ ಇದುವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ನೋಟಿಫಿಕೇಷನ್ನು ಆನ್ ಮಾಡ್ಕೊಳ್ಳಿ. ಸೊ ಮೊದಲಿಗೆ ತಮಿಳುನಾಡು ಗೌರ್ಮೆಂಟ್ ಅವರು ಹೊಸೂರಲ್ಲಿ ಒಂದು ಏರ್ಪೋರ್ಟ್ ಮಾಡಬೇಕು ಅಂತ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪ್ರಪೋಸಲ್ ನೋಡಿ ಅವರು ಒಂದು ಪ್ರಪೋಸಲ್ ಇಟ್ಟರು. ಅದನ್ನು CM ಸ್ಟಾಲಿನ್ ಅವರು ಅವರ ಲೆಜಿಸ್ಲೇಟಿವ್ ಅಸೆಂಬ್ಲಿಲಿ ಹೇಳಿದ್ರು. ಅದಾದ ನಂತರ ಒಂದಷ್ಟು ಜಾಗಗಳನ್ನ ನೋಡಿದ್ರು. ಅಲ್ಲಿ 2 ಜಾಗನ ಫೈನಲೈಸ್ ಮಾಡಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವ್ರಿಗೆ ಸರ್ವೆ ಮಾಡೋದಕ್ಕೆ ತೋರಿಸಿದ್ರು. ಆಗ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವರು ಆ 2 ಜಾಗಗಳು ಸೂಕ್ತವಾಗಿದೆ, ಫೀಸಿಬಲ್ ಆಗಿದೆ, ಈ ಜಾಗದಲ್ಲಿ ಏರ್ಪೋರ್ಟ್ ಮಾಡ್ಬೋದು ಅಂತ ಸರ್ವೆ ಮಾಡಿ ಹೇಳಿದ್ದಾರೆ. ಆ 2 ಜಾಗಗಳು ಯಾವುದು ಅಂತಂದರೆ ತನೇಜ ಏರೋಡೋಮು. ಸೊ ಅದು ಆಲ್ರೆಡಿ ಒಂದು ರನ್ವೇ ಇದೆ, ಏನಂದರೆ VIPs, ಅದಾದ ನಂತರ ಕೆಲವು ಮಿಲಿಟರಿ ಟ್ರೈನಿಂಗು ಆ ರೀತಿಯಾದ ಏರ್ಪೋರ್ಟ್ ಅಥವಾ ಏರೋಡೋಮ್ ಆಗಿದೆ. ಬರೀ ರನ್ವೇ ಇದೆ. ಆದರೆ ಏರ್ಪೋರ್ಟ್ಗಂತ ಬೇಕಾಗಿರುವಂಥ ಟರ್ಮಿನಲ್ಗಳು, ಅದಾದ ನಂತರ ಅಲ್ಲಿ ಕಮರ್ಷಿಯಲ್ ಪರ್ಪಸ್ಗೆ ಇನ್ನು ಪರ್ಮಿಷನ್ಸ್ ಇಲ್ಲ. ಸೊ ಆದ ಕಾರಣದಿಂದ ಅದನ್ನು ಏರ್ಪೋರ್ಟ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ, ಒಂದು ಏರೋಡೋಮ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅದು ಬಂದು ಮೊದಲನೇ ಜಾಗ ಏರ್ಪೋರ್ಟ್ ಮಾಡೋದಕ್ಕೆ. ಸೆಕೆಂಡ್ ಜಾಗ ಬಂದು ಹುಲಿಗಮ್ ಅಂತ. ಸೊ ಹೊಸೂರಿಂದ ಸುಮಾರು 45 ಕಿಲೋಮೀಟ್ರ್ ದೂರದಲ್ಲಿ. ಸೊ ಹೊಸೂರಿಂದ ಅಂದರೆ ಈ ನಮ್ಮ ಬೆಂಗಳೂರು ಸೌತ್ ಏನಿದೆ ಆ ಸೈಡಲ್ಲಿ 45 ಕಿಲೋಮೀಟ್ರಲ್ಲಿ ಹುಲಿಗಮ್ ಅನ್ನೋ ಜಾಗನ ತೋರಿಸಿದ್ದಾರೆ. ಸೊ ಆ ಜಾಗದಲ್ಲಿ ಯಾವುದೇ ರೀತಿಯಾದ ಏರೋಡೋಮ್ ಆಗಲಿ ಅಥವಾ ರನ್ವೇ ಆಗಲಿ ಏನೂ ಇಲ್ಲ, ಕಂಪ್ಲೀಟ್ ಗ್ರೀನ್ ಫೀಲ್ಡ್, ಬ್ರಿಕ್ ಬೈ ಬ್ರಿಕ್ ಬಿಲ್ಡ್ ಮಾಡಬೇಕು ಆ ಜಾಗದಲ್ಲಿ. ಸೊ ಈ 2 ಜಾಗಗಳಲ್ಲಿ ಸರ್ವೆ ನಡೆದ ನಂತರ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ, ಸೆಂಟ್ರಲ್ ಗೌರ್ಮೆಂಟ್ ಅವರು ಏನಂತ ಅಂದಿದ್ದಾರೆ ಅಂದರೆ 2 ಜಾಗನೂ ಪ್ರಾಪರ್ ಆಗಿದೆ, 2 ಜಾಗನೂ ಸೂಕ್ತವಾಗಿದೆ, ನಿಮ್ಮಿಷ್ಟ, ನೀವು ಯಾವ ಜಾಗದಲ್ಲಿ ಬೇಕೋ ಆ ಜಾಗದಲ್ಲಿ ಏರ್ಪೋರ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಅದಾದ ನಂತರ ಸ್ಟೇಟ್ ಗೌರ್ಮೆಂಟ್ ಅವರು ನಾವು 2 ಜಾಗದಲ್ಲೂ ಮಾಡೋಕ್ಕೆ ತಯಾರಿದ್ದೀವಿ, ಸೊ ಜನರ ಅಭಿಪ್ರಾಯ ಯಾವ ಸೈಡ್ ಇರುತ್ತೋ ಆ ಸೈಡಲ್ಲಿ ನಾವು ಮಾಡ್ತೀವಿ, ಅದಾದ ನಂತರ ಎಲ್ಲಿ ಹೆಚ್ಚು ಫೀಸಿಬಲ್ ಆಗಿರುತ್ತೆ, ಎಲ್ಲಿ ಜಾಸ್ತಿ ಡೆವಲಪ್ಮೆಂಟ್ ಆಗುತ್ತೆ ಅಲ್ಲಿ ಮಾಡ್ತೀವಿ ಅಂತ. ಸೊ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ನು, ಇಂಡಸ್ಟ್ರಿಯಲ್ ಬಾಡೀಸು, ಅದಾದ ನಂತರ ಈ ಫ್ಯಾಕ್ಟ್ರಿ ಓನರ್ಸ್ ಎಲ್ಲ ಏನಂತ ಹೇಳಿದ್ದಾರೆ ಅಂದರೆ, ಈಗ ಏನಿದೆ ತನೇಜ ಏರೋಡೋಮು ಹೊಸೂರು ಸಿಟಿಗೆ ಹತ್ತಿರವಾಗಿ, ಅದಾದ ನಂತರ ಬೆಂಗಳೂರಿಗೂ ಹತ್ತಿರವಾಗಿದೆ, ಆ ಏನು ಏರೋಡೋಮ್ನೇ ಇಂಟರ್ನ್ಯಾಷನಲ್ ಅಥವಾ ಏರ್ಪೋರ್ಟ್ ಆಗಿ ಡೆವಲಪ್ ಮಾಡಿ ಇನ್ಸ್ಟೆಡ್ ಆಫ್ ಹುಲಿಗಮ್ ಅನ್ನೋ ಜಾಗದಲ್ಲಿ 45 ಕಿಲೋಮೀಟ್ರ್ ದೂರ ಇದೆ. ಅದಾದ ನಂತರ ಮತ್ತೆ ಸ್ಟಾರ್ಟಿಂಗಿಂದ ಬಿಲ್ಡ್ ಮಾಡಬೇಕು. ಅದಕ್ಕಿಂತ ಈ ಏರೋಡೋಮೇ ಏರ್ಪೋರ್ಟ್ ಆದರೆ ಸೂಕ್ತವಾಗಿರುತ್ತೆ ಅಂತ ಅಲ್ಲಿನ ಅಭಿಪ್ರಾಯ, ಅಲ್ಲಿನ ಜನ, ಅಲ್ಲಿನ ಇಂಡಸ್ಟ್ರೀಸ್ ಓನರ್ಸು, ಅದಾದ ನಂತರ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅವರೆಲ್ಲ ಹೇಳಿದ್ದಾರೆ ಸರ್ಕಾರಕ್ಕೆ. ಸೊ ಇದಿಷ್ಟು ಹೊಸೂರು ಏರ್ಪೋರ್ಟ್ ಬಗ್ಗೆ ಅಪ್ಡೇಟ್ಸು. ಸೊ ಒಂದೇನು ಗಮನಿಸಬೇಕು ಅಥವಾ ಒಂದು ವಿಚಾರ ನಾವು ಕರ್ನಾಟಕದವ್ರು ಏನು ಕಲ್ತ್ಕೊಬೇಕು ಅಂತಂದರೆ, ನಮ್ಮ ಕರ್ನಾಟಕ ಸರ್ಕಾರ 2ನೇ ಏರ್ಪೋರ್ಟ್ ಪ್ಲ್ಯಾನ್ ಮಾಡೋಕ್ಕೆ ಶುರು ಮಾಡಾದ್ಮೇಲೆ ತಮಿಳ್ನಾಡು ಅವರು ಪ್ಲ್ಯಾನ್ ಮಾಡೋಕ್ಕೆ ಶುರು ಮಾಡಿದ್ದು. ಆದರೆ ಅವ್ರು ಆಲ್ರೆಡಿ ಅಪ್ರೂವಲ್ ತೊಗೊಂಡು ಆಲ್ರೆಡಿ ಜಾಗನೂ ಫೈನಲೈಸ್ ಮಾಡಿ ಶುರು ಮಾಡೋದಕ್ಕೆ ತಯಾರಾಗಿದ್ದಾರೆ. ಆದರೆ ನಮ್ಮಲ್ಲಿ ಇನ್ನೂ ಆ ಜಾಗ ಬೇಡ, ಈ ಜಾಗ ಬೇಡ, ನಮ್ಮ ಸರ್ಕಾರದಲ್ಲಿ ಇನ್ನೂ ಆ ವಾದ ವಿವಾದನೆ ನಡೀತಿದೆ. ಸೊ ತಮಿಳ್ನಾಡು ಏನು ಅಂತ ಅಂದರೆ ಪಕ್ಷಾತೀತವಾಗಿ ಡೆವಲಪ್ಮೆಂಟು, ನಾಡು ನುಡಿ ಪರ ಎದ್ದು ನಿಂತ್ಕೊತಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಇನ್ನೂ ಆ ರೀತಿಯಾದ ನಾಯಕರುಗಳಿಲ್ಲ. ಅದಾದಮೇಲೆ ಇನ್ನೊಂದೇನು ಅಂತಂದರೆ, ಹೊಸೂರು ಅಲ್ಲಿ ಏರ್ಪೋರ್ಟ್ ಮಾಡೋಕ್ಕೆ ಶುರು ಮಾಡಿದ ನಂತರ ಅಲ್ಲಿ ಯಾವುದೇ ರೀತಿಯಾದ ಏನು ಬೆಂಗಳೂರು ಪಕ್ಕ ಎಂತಕ್ಕೆ ಮಾಡೋದು, ತಮಿಳ್ನಾಡಿನ ಬೇರೆ ಭಾಗದಲ್ಲಿ ಮಾಡಿ, ಸೌತ್ ತಮಿಳ್ನಾಡಲ್ಲಿ ಮಾಡಿ, ಕೊಯಂಬತ್ತೂರಲ್ಲಿ ಮಾಡಿ, ಅಲ್ಲಿ ಆ ಏರ್ಪೋರ್ಟ್ ಅವಶ್ಯಕತೆ ಇದೆ, ಆ ರೀತಿಯಾಗಿ ಅಲ್ಲೇನೂ ಅವ್ರು ಯೋಚನೆ ಮಾಡಿಲ್ಲ. ಅವ್ರಿಗೆ ಗೊತ್ತು ಬೆಂಗಳೂರಲ್ಲಿರುವಂಥ ಜನರೂ ಏರ್ಪೋರ್ಟ್ ಬಳಸಬೇಕು, ಹಾಗೆ ನಮಗೆ ಇಲ್ಲಿ ಯೂಸ್ ಆಗೋದು. ಬೆಂಗಳೂರು ಹೆಂಗೆ ಬೆಳೀತಿದೆ ಅದೇ ಥರ ನಾವು ಪಕ್ಕದಲ್ಲಿ ಬೆಂಗಳೂರು ಬೆಳೆಯೋ ಸ್ಪೀಡನ್ನು ನಾವು ಬಳಸ್ಕೊಂಡು ನಾವು ಹೊಸೂರವ್ರು ಬೆಳಿಬೋದು ಅನ್ನೋದೇ ಅವರು ಡೇ 1 ಯೋಚನೆ ಮಾಡ್ತಾ ಇರೋದು. ಅದಕ್ಕೆ ತಕ್ಕನಾಗಿ ಅವರಿಗೆ ಏರ್ಪೋರ್ಟು ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಸರ್ಕಾರ ಇನ್ನೂ ಏರ್ಪೋರ್ಟ್ ಮಾಡೋದ್ರಲ್ಲಿ ಹಿಂದೆ ಉಳಿದಿದ್ದಾರೆ. ಜೊತೆಗೆ ಇನ್ನೊಂದೇನು ಅಂತಂದರೆ, ಈ ಹೊಸೂರು ಏರ್ಪೋರ್ಟ್ ಅಂತಲೂ ಅಲ್ಲ, ಈಗ ಚೆನ್ನೈಯಲ್ಲೂ ಚೆನ್ನೈಗೆ ಇನ್ನೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಬೇಕು ಅಂತಲೂ ಪ್ರಪೋಸಲ್ ಇಟ್ಟಾಗ ತಮಿಳ್ನಾಡು ಗೌರ್ಮೆಂಟಲ್ಲಿ ಏನು ಅಂತ ಅಂದರೆ, ಯಾವುದೇ ವಿರೋಧ ಪಕ್ಷದವರು ವಿರೋಧ ಮಾಡಲ್ಲ.
ಏನು ಇಲ್ಲಿ ಬೇಡ ಅಲ್ಲಿ ಬೇಡ, ಬೇರೆ ಕಡೆ ಮಾಡಿ, ಏರ್ಪೋರ್ಟೇ ಬೇಡ, ಇಲ್ಲಿ ಜಮೀನು ಹಾಳಾಗುತ್ತೆ, ಆ ರೀತಿಯಾದ ಎಲ್ಲೂ ಏನು ಅಪೋಸಿಷನ್ ಕಂಡು ಬರಲ್ಲ. ಆದರೆ ನಮ್ಮ ಸ್ಟೇಟಲ್ಲಿ ಅದು ಕಂಟಿನ್ಯೂಸ್ ಆಗಿ ಕಾಣಿಸ್ತಾ ಇದೆ. ಸೊ ಆದಷ್ಟು ಬೇಗ ನಮ್ಮ ಸ್ಟೇಟಲ್ಲೂ ಏರ್ಪೋರ್ಟ್ ಆದರೆ ಖುಷಿ ವಿಚಾರ. ಸೊ ಅದು ತಮಿಳ್ನಾಡಿಂದ ಬರ್ತಾ ಇರೋಂಥ ಅಪ್ಡೇಟ್ಸು. ಇನ್ನು ಕರ್ನಾಟಕ ಗೌರ್ಮೆಂಟಿಂದ ಏನು ಅಪ್ಡೇಟ್ಸು, ಕರ್ನಾಟಕದಲ್ಲಿ ಏನು ಅಪ್ಡೇಟ್ಸು ಅಂತಂದರೆ 3 ಜಾಗಗಳನ್ನ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಗೆ ಕಳಿಸಿದ್ದಾರೆ. ಸೊ ಮೊದಲನೇದು ಬಂದು ನೆಲಮಂಗಲ, ಎರಡನೇದು ಬಂದು ಹಾರೋಹಳ್ಳಿ, ಮೂರನೇದು ಬಂದು ಈ ಕನಕಪುರ ರೋಡಲ್ಲಿ ಈ ಕಗ್ಲಿಪುರದಿಂದ ಒಂದು ಸ್ವಲ್ಪ ಮುಂದೆ ಇರುವಂಥ ಒಂದು ಜಾಗನ ತೋರಿಸಿದ್ದಾರೆ. ಸೊ ಈ 3 ಜಾಗದ ಬಗ್ಗೆನೂ ಇನ್ನೂ ಈಗ ಸರ್ವೆಗಳು ನಡೀತಿದೆ. ಈ ಮಧ್ಯದಲ್ಲಿ 4ನೇ ಜಾಗ ಒಂದು ಬಂದಿದೆ. ಸೊ ಆ 4ನೇ ಜಾಗ ಬಂದು ಶಿರಾ ಸುತ್ತಮುತ್ತ. ಸೊ ಶಿರಾ ಮತ್ತು ಅರಸೀಕೆರೆ ರೋಡಲ್ಲಿ ಒಂದು ಜಾಗನ ಪ್ರಪೋಸ್ ಮಾಡಿದ್ದಾರೆ. ಆ ಜಾಗದ ಹೆಸರು ಬಂದು ಬುಕ್ಕಾಪಟ್ಟಣ ಅಂತ. ಸೊ ಆ ಜಾಗ ಏನು ನಮ್ಮ ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ MLAsಗಳು ಆ ಜಾಗದಲ್ಲಿ 2ನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿ, ಮತ್ತೆ ದಕ್ಷಿಣ ಕರ್ನಾಟಕ ಅಥವಾ ಮತ್ತೆ ನೀವು ಬೆಂಗಳೂರಲ್ಲೇ ಮಾಡಬೇಡಿ, ಬೆಂಗಳೂರಿಗೆ ಇನ್ನೊಂದು ಏರ್ಪೋರ್ಟ್ ಇದಕ್ಕೆ, ಸೊ ನೀವೆಲ್ಲ ಬೆಂಗಳೂರು ಕಡೆನೇ ಮಾಡಿದ್ರೆ ನಿಮಗೆ ಬರೀ ಬೆಂಗಳೂರೇ ಕಾಣಿಸುತ್ತಾ, ಈ ಕಡೆ ನಾರ್ತ್ ಕರ್ನಾಟಕ ಅದಾದ ನಂತರ ಮಧ್ಯ ಕರ್ನಾಟಕಕ್ಕೂ ಮಾಡಿ, ಅದಾದ ನಂತರ ಬೆಂಗಳೂರನ್ನ ಅಂತ ಇದ್ದಾರೆ ಅಂದರೆ ಈ ಸುತ್ತಮುತ್ತ ಬಾರ್ಡರ್ಗಳಿದೆ. ಅದಾದ ನಂತರ ಈಗ ಆಲ್ರೆಡಿ ದೇವನಹಳ್ಳಿ ಏರ್ಪೋರ್ಟ್ ಇದೆ. ಸೊ ಒಂದು ಮಧ್ಯ ಕರ್ನಾಟಕದಲ್ಲೂ ಇದ್ದರೆ ಕರೆಕ್ಟಾಗಿರುತ್ತೆ ಅಂತ ಅಲ್ಲಿನ MLAsಗಳು ಒಂದು ಪತ್ರ ಬರೆದಿದ್ದಾರೆ ನಮ್ಮ CMಗೆ. ಸೊ ಒಂದು ಸಿಂಪಲ್ ಪಾಯಿಂಟ್ ಇಲ್ಲಿ ಏನು ಅರ್ಥ ಆಗ್ತಾ ಇದೆ ಅಂದರೆ, ಇನ್ನೂ ನಮ್ಮ MLAsಗಳಾಗಿರ್ಬೋದು, ನಮ್ಮ ಸುಮಾರು ಜನಗಳಿಗೆ ಇನ್ನೂ ಏನು ಸಿಂಪಲ್ ಪಾಯಿಂಟ್ ಅರ್ಥ ಆಗ್ತಾ ಇಲ್ಲ ಅಂದರೆ, ಸೆಕೆಂಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ತಾ ಇರೋದೇ ದೇವನಹಳ್ಳಿ ಏರ್ಪೋರ್ಟಲ್ಲಿರುವಂಥ ಕ್ರೌಡಿಂಗು, ಅದಾದ ನಂತರ ಕಂಜೆಷನ್ನ ಕಮ್ಮಿ ಮಾಡಬೇಕು ಅಂತ. ನೀವು ಶಿರಾದಲ್ಲಿ ಮಾಡಿದ್ರೆ ಅಲ್ಲಿ ಯಾವುದೇ ಯೂಸ್ ಇಲ್ಲ. ಸೊ ಈಗ ನಾವು ಆ ಜಾಗದಿಂದ ಬೆಂಗಳೂರಿಗೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತಂದರೆ 150 ಕಿಲೋಮೀಟ್ರ್ ಆಗುತ್ತೆ ಆ ಜಾಗದಿಂದ ಬೆಂಗಳೂರಿಗೆ. ಅದಾದ ನಂತರ 3 ಅವರ್ ತೋರಿಸುತ್ತೆ ಬೆಂಗಳೂರು ಸಿಟಿ ಸೆಂಟ್ರಿಂದ ನೀವು ಆ ಜಾಗಕ್ಕೆ ಹೋಗ್ಬೇಕು ಅಂತಂದರೆ. ಸೊ ಹತ್ತತ್ರ ಈಗ ಏನು ದೇವನಹಳ್ಳಿ ಏರ್ಪೋರ್ಟ್ ಇದೆ, ದೇವನಹಳ್ಳಿ ಏರ್ಪೋರ್ಟ್ನೇ ನಾವೇನಂತ ಅಂತೀವಿ, ಸಿಟಿಯಿಂದ ತುಂಬ ದೂರ ಇದೆ, ಸಿಟಿ ಒಳಗಿಂದ ಇರೋರು ಆಚೆ ಬಂದು ಏರ್ಪೋರ್ಟಿಗೆ ಬರೋಕ್ಕೆ ಕಷ್ಟ ಆಗುತ್ತೆ ಅಂತ ಅಂದರೆ, ಈ ಲೊಕೇಶನ್ ಏನಿದೆ ಇದು ತುಂಬಾ ಯೂಸ್ಲೆಸ್ ಲೊಕೇಶನ್ನು. ಈ ಲೊಕೇಶನಲ್ಲಿ ನಾವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿ, ಇದು ಬೆಂಗಳೂರಿಗೆ ಅಂತ ಮಾಡಿರೋಂಥ ಇಂಟರ್ನ್ಯಾಷನಲ್ ಏರ್ಪೋರ್ಟು ಅಂತ ಅಂದರೆ 3 ಅವರ್ ಬೇಕಾಗುತ್ತೆ ಬೆಂಗಳೂರು ಒಳಗೆ ಬರೋಕ್ಕೆ ಅವರು. ಅದಾದ ನಂತರ ಇಲ್ಲಿ ಶಿರಾ ಅಥವಾ ಸುತ್ತಮುತ್ತ ಯಾವ ಜಾಗ ಹೇಳ್ತಾ ಇದ್ದಾರೆ, ಈ ಜಾಗದಲ್ಲಿ ಏರ್ಪೋರ್ಟ್ ಮಾಡೋದ್ರಿಂದ ಏನು ಬೆಂಗಳೂರಿಗೆ ಬರಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಆ ಏರ್ಪೋರ್ಟಲ್ಲಿ ಇಳಿದ್ರಂದರೆ ಬೆಳಗ್ಗೆ ಒಂದು 9 ಗಂಟೆ ಹಂಗೆ, ಆ 9 ಗಂಟೆಯಿಂದ ಅಲ್ಲಿ ಇಳಿದು ಬೆಂಗಳೂರು ಒಳಗೆ ಬರೋ ಅಷ್ಟರಲ್ಲಿ ಅವ್ರಿಗೇನು ಕೆಲಸ ಇದೆಯಲ್ಲ ಬೆಂಗಳೂರಲ್ಲಿ ಅದು ಮುಗಿಸ್ಕೊಳಕ್ಕೆ ಬರೋ ಅಷ್ಟರಲ್ಲಿ 1 ಗಂಟೆ 1:15 ಆಗುತ್ತೆ. ಅಂದರೆ ಅಲ್ಲಿ ಅವ್ರು ಬ್ರೇಕ್ಫಾಸ್ಟ್ ಮಾಡಿದ್ರೆ ಇಲ್ಲಿ ಲಂಚಿಗೆ ಬರ್ತಾರೆ ಬೆಂಗಳೂರೊಳಗೆ. ಇದು ಯಾರಾದರೂ ಬೆಂಗಳೂರಿಗೆ ಸಂಬಂಧಪಟ್ಟಿರೋಂಥ ಏರ್ಪೋರ್ಟು, ಬೆಂಗಳೂರಿಗೋಸ್ಕರ ಮಾಡಿರೋಂಥ ಏರ್ಪೋರ್ಟು ಅಂತ ಹೇಳೋಕ್ಕೆ ಆಗಲ್ಲ. ಸೊ ಅದಾದ ನಂತರ ಅಲ್ಲಿ ಶಿರಾದಲ್ಲಿ ಮಾಡಿದ್ರೆ ಮತ್ತೆ ಪಬ್ಲಿಕ್ ದುಡ್ಡು, ಪಬ್ಲಿಕ್ ಫಂಡ್ಸ್ ವೇಸ್ಟ್ ಆದಂಗೆ ಲೆಕ್ಕ. ಎಂತಕ್ಕಂದರೆ ಎಲ್ಲ ಬೆಂಗಳೂರು ಜನ, ಅದಾದ ನಂತರ ಬೆಂಗಳೂರಿಗೆ ಬರೋರು ಹೋಗೋರು ಎಲ್ಲ ಮತ್ತೆ ದೇವನಹಳ್ಳಿ ಏರ್ಪೋರ್ಟೇ ಬಳಸ್ತಾರೆ. ಸೊ ಅಲ್ಲಿ ಮೇನ್ ಪರ್ಪಸ್ ಏನಿದ್ದು ದೇವನಹಳ್ಳಿ ಏರ್ಪೋರ್ಟ್ನ ಕಂಜೆಷನ್ನು ಮತ್ತು ಟ್ರಾಫಿಕ್ನ ಕಮ್ಮಿ ಮಾಡಬೇಕು ಅಂತ. ಸೊ ಆ ಪರ್ಪಸ್ಸೇ ಸರ್ವ್ ಆಗಲ್ಲ. ಅದಾದ ನಂತರ ಇನ್ನೊಂದು ಏನು ಮೇಜರ್ ಪಾಯಿಂಟ್ ಅಂತ ಅಂದರೆ, ಬೆಂಗಳೂರಲ್ಲಿ ಹೆಚ್ಚಾಗಿ ಫ್ಲೈಟ್ನ ಬಳಸೋದು, ಏರೋಪ್ಲೇನ್ನ ಬಳಸೋದು ಬೆಂಗಳೂರು ಜನ. ಸೊ ಇವಾಗ ಎಲ್ಲರೂ ದೇವನಹಳ್ಳಿ ಏರ್ಪೋರ್ಟ್ನ ಬಳಸ್ತಾ ಇದ್ದಾರೆ. ಸೊ ಒಂದು 5-10 ವರ್ಷ ಆದಮೇಲೆ ಯಾವಾಗ ಈ ಕಡೆ ತನೇಜ ಏರೋಡ್ರೋಮ್ ಅಥವಾ ಹೊಸೂರು ಏರ್ಪೋರ್ಟ್ ಏನಾಗ್ತಾ ಇದೆ ಅದು ಆಗಿ, ಅದಾದ ನಂತರ ಇವಾಗೇನು ಶಿರಾ ಏರ್ಪೋರ್ಟ್ ಮಾಡಬೇಕು ಅಂತ ಪ್ರಪೋಸ್ ಮಾಡಿದ್ದಾರೆ ಹೊಸದಾಗಿ MLAsಗಳು. ಸೊ ಅಲ್ಲಿ ಆಯಿತು ಅಂತ ಅಂದ್ಕೊಳ್ಳಿ, ಅಲ್ಲೇ ಒಂದು ಏರ್ಪೋರ್ಟ್ ನಿರ್ಮಾಣ ಆಯಿತು ಅಂತಂದರೆ ಯಾರು ಶಿರಾ ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ಫ್ಲೈಟ್ ಕ್ಯಾಚ್ ಮಾಡಲ್ಲ. ಈ ಕಡೆ ಬೆಂಗಳೂರು ಸೌತು, ಅದಾದ ನಂತರ ಬೆಂಗಳೂರು ಈಸ್ಟ್ ಅವರೆಲ್ಲ ಈ ಕಡೆ ಹೊಸೂರು ಕಡೆ ಬರ್ತಾರೆ. ಬೆಂಗಳೂರು ವೆಸ್ಟ್ ಅವರು, ಬೆಂಗಳೂರು ನಾರ್ತ್ ಅವರೆಲ್ಲ ದೇವನಹಳ್ಳಿ ಕಡೆ ಹೋಗ್ತಾರೆ. ಸೊ ಅರ್ಧ ಏನು ಬೆಂಗಳೂರಲ್ಲಿ ಫ್ಲೈಟ್ ಬಳಸೋ ಅಂಥ ಕಸ್ಟಮರ್ಸು ಅವರೆಲ್ಲ ಹೊಸೂರು ಕಡೆ ಹೋಗ್ತಾರೆ. ಇಂಡೈರೆಕ್ಟಾಗಿ ಏನಾಗುತ್ತೆ ಅಂತ ಅಂದರೆ, ನಮ್ಮ ಕರ್ನಾಟಕ ಗೌರ್ಮೆಂಟು ತಮಿಳ್ನಾಡು ಗೌರ್ಮೆಂಟ್ನ ಒಂಥರ ಬೆಳೆಸ್ದಂಗೆ ಆಗುತ್ತೆ. ಎಂತಕ್ಕಂದರೆ ಇಲ್ಲಿ ಏರ್ಪೋರ್ಟ್ ಮಾಡಾದ್ಮೇಲೆ ಅರ್ಧಕ್ಕರ್ಧ ಜನ ಈ ಕಡೆ ನೋಡೋದು ಇಲ್ಲ, ಎಲ್ಲ ದೇವನಹಳ್ಳಿ, ಅದಾದ ನಂತರ ಹೊಸೂರು ಏರ್ಪೋರ್ಟು. ಸೊ ಹೊಸೂರು ಏರ್ಪೋರ್ಟ್ ಬಳಸೋರೆಲ್ಲ ನಮ್ಮ ಕನ್ನಡದವ್ರು ಆಯಿತು ಅಂದರೆ ಅಲ್ಲಿನ ರೆವಿನ್ಯೂ ಕಲೆಕ್ಷನ್ನು, ಟೋಲ್ ಟ್ಯಾಕ್ಸು, ಅಲ್ಲಿ ಬಳಸೋಂಥ ರೋಡು, ಅದಾದ ನಂತರ ಏರ್ಪೋರ್ಟಲ್ಲಿ ಏನು
ಖರ್ಚು ವೆಚ್ಚ ಎಲ್ಲ ಮಾಡ್ತಾರೆ ಜನ, ಅದೆಲ್ಲ ತಮಿಳ್ನಾಡು ಗೌರ್ಮೆಂಟ್ಗೆ ಹೋಗುತ್ತೆ. ಇಂಡೈರೆಕ್ಟ್ ಆಗಿ ತಮಿಳ್ನಾಡು ಗೌರ್ಮೆಂಟ್ನ ಬೆಳೆಸ್ದಂಗೆ ಆಗುತ್ತೆ ಹೊರತು. ಸೊ ಆ ಜಾಗ ಸೂಕ್ತ ಅಲ್ಲ ಅಂತ ನಮಗನ್ಸುತ್ತೆ. ಹಂಗಂತ ನಾವು ಇಲ್ಲೇನು ಮಧ್ಯ ಕರ್ನಾಟಕ ಅಥವಾ ನಾರ್ತ್ ಕರ್ನಾಟಕ ಡೆವಲಪ್ಮೆಂಟ್ನ ವಿರೋಧ ಮಾಡ್ತಾ ಇದ್ದೀವಿ ಅಂತನೂ ಅಲ್ಲ. ಸೊ ಈ ಹಿಂದೆ ಎಷ್ಟೊಂದು ಕಡೆ ನಮ್ಮ ಸ್ಟೇಟಲ್ಲಿ ಆಲ್ರೆಡಿ ಡೊಮೆಸ್ಟಿಕ್ ಏರ್ಪೋರ್ಟ್ ಇದೆ. ನಾರ್ತ್ ಕರ್ನಾಟಕದಲ್ಲಿ ಬೆಳಗಾವಿಲಿರ್ಬೋದು, ಕಲಬುರಗಿಲಿರ್ಬೋದು, ಅದಾದ ನಂತರ ಹುಬ್ಬಳ್ಳಿಲೂ ಇದೆ. ಸೊ ಈ 3 ಏರ್ಪೋರ್ಟ್ಗಳು ಇನ್ನೂ ಡೊಮೆಸ್ಟಿಕ್ ಏರ್ಪೋರ್ಟು. ಅದಾದ ನಂತರ ಇಲ್ಲಷ್ಟು ಡಿಮಾಂಡು ಇಲ್ಲ. ಸೊ ಡಿಮಾಂಡ್ ಇಲ್ದಿರೋ ಕಡೆ ನಾವು ಸಪ್ಲೈ ಮಾಡೋದ್ರಿಂದ ಏನೂ ಯೂಸ್ ಇಲ್ಲ. ಸೊ ಅಲ್ಲೇನಂದರೆ ಖಾಲಿ ಹೊಡೆಯುತ್ತೆ ಹೊರತು. ಇದಕ್ಕಿಂತ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಏನು ಅಂತಂದರೆ ಮೈಸೂರು ಏರ್ಪೋರ್ಟು. ಮೈಸೂರು ಏರ್ಪೋರ್ಟಲ್ಲಿ 2020 ತನಕ ಅಲ್ಲಿ ಏರೋಪ್ಲೇನ್ಸೇ ಬರ್ತಿರ್ಲಿಲ್ಲ. ಸುಮ್ಮನೆ ಏರ್ಪೋರ್ಟ್ ಆಗಿತ್ತು ಬಿಟ್ಟರೆ ಅಲ್ಲಿ ಯಾರು ಫ್ಲೈಟು ಬಳಸ್ತಿರ್. ಎಲ್ಲ ಬೆಂಗಳೂರಿಗೆ ಬರೋರು ಬೆಂಗಳೂರಿಂದ ಬೈ ರೋಡ್ ಅಥವಾ ಬೈ ಟ್ರೈನಿಂದ ಮೈಸೂರಿಗೆ ಹೋಗಿ ಮೈಸೂರಲ್ಲಿ ಟೂರಿಸಮ್ ನಡೀತಿತ್ತು. ಸೊ ಮೈಸೂರು ಟೂರಿಸ್ಟ್ ಪ್ಲೇಸ್ ಆಗಿದ್ರೂ ಅಲ್ಲಿ ಏನೂ ಅಲ್ಲೂ ಇದುವರೆಗೂ ಅಲ್ಲಿ ಅಂಥ ಡಿಮ್ಯಾಂಡ್ ಕಂಡು ಬಂದಿಲ್ಲ. ಅಂಥದ್ರಲ್ಲಿ ನಾವು ಮಧ್ಯ ಕರ್ನಾಟಕದಲ್ಲಿ ಎಲ್ಲೂ ಏರೋಪ್ಲೇನ್ಸ್ ಆಗಲಿ ಅಥವಾ ಏರ್ಪೋರ್ಟ್ನ ಬಳಸದೇ ಇರೋವಂಥ ಜಾಗದಲ್ಲಿ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡೋದು ಅಷ್ಟು ಸರಿ ಇಲ್ಲ. ಸೊ ಇದು ಇವತ್ತಿನ ವಿಡಿಯೋ. ನಮ್ಮ ಚಾನಲ್ನ ಮೆಂಬರ್ಶಿಪ್ ಕೂಡ ಆನ್ ಆಗಿದೆ. ನೀವು ನಮ್ಗೆ ಇನ್ನೂ ಹೆಚ್ಚಿನ ಸಪೋರ್ಟ್ ತೋರಿಸ್ಬೇಕು ಅಂತಂದರೆ ಚಾನಲ್ ಮೆಂಬರ್ಶಿಪ್ ತೊಗೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.